ಚಿತ್ರದುರ್ಗದ ಹುಣಸೇಕಟ್ಟೆ ಗ್ರಾಮದಲ್ಲಿ ಚಾಂದಿನಿ ಹೂ ಬೆಳೆದ ರೈತರು ಇದೀಗ ಬೆಳೆ ನಷ್ಟದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಉತ್ತಮ ಆದಾಯ ನಿರೀಕ್ಷೆಯಲ್ಲಿ ತಮಿಳುನಾಡಿನಿಂದ ಚಾಂದಿನಿ ಹೂವಿನ ಸಸಿಗಳನ್ನು ತಂದು ನಾಟಿ ಮಾಡಿದ್ದ ರೈತರು ಬೆಳೆ ಹುಲಸಾಗಿ ಬಂದಿದ್ದನ್ನು ಕಂಡು ಸಂತಸಗೊಂಡಿದ್ದರು. ಆದರೆ ಇದೀಗ ನುಸಿ ರೋಗ ಬಾಧೆಯಿಂದ ಇಡೀ ಬೆಳೆ ಹಾಳಾಗುವ ಆತಂಕ ಎದುರಾಗಿದೆ. ರೋಗ ನಿಯಂತ್ರಣಕ್ಕೆ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿವಿಧ ಔಷಧಿಗಳನ್ನು ಸಿಂಪಡಿಸಿದರೂ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಕಣ್ಣ ಮುಂದೆಯೇ ಬೆಳೆ ನಷ್ಟವಾಗುತ್ತಿದ್ದು ರೈತರು ಹೈರಾಣಾಗಿದ್ದು ಬೆಳೆಯನ್ನು ಕಿತ್ತು ಕುರಿಗಳನ್ನು ಬಿಟ್ಟು ಮೇಯಿಸುತ್ತಿದ್ದಾರೆ. ಇನ್ನೊಂದೆಡೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗಿದ್ದ ತೋಟಗಾರಿಕಾ ಇಲಾಖೆ ಕೂಡ ಕಣ್ಣುಮುಚ್ಚಿ ಕುಳಿತಿದೆ ಎಂದು ರೈತ ನಾಗರಾಜ್ ಅಳಲು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಸ್ಪಂದಿಸ್ತಿಲ್ಲ, ಯಾರು ಬರ್ತಿಲ್ಲ. ರೈತರದ್ದು ಕಷ್ಟ ಹೇಳಂಗಿಲ್ಲ. ಇದು ಹೂವು ಇದು ಭಾಳ ಬರಗಾಲ, ನೀರೆಲ್ಲ ಭಾಳ ಇದಾಗಿ ಹೋಗ್ತೈತೆ. 1000 ಅಡಿ 500 ಅಡಿ ಹೊಡೆದ್ರೆ ಬೋರ್ಗಳ ನೀರಿಲ್ಲ. ಅದ್ರಾಗ ಅಲ್ಪ ಸ್ವಲ್ಪ ಬರೋದ್ರಾಗೆ ಹೂವು ಬೆಳೀತಾ ಇದ್ವಿ. ಭಾರಿ ಡ್ರಿಪ್ಸು. ಹುಣಸೇಕಟ್ಟೆ ಗ್ರಾಮದಲ್ಲಿ ಈಗಾಗಲೇ ಬಹುತೇಕ ರೈತರು ಇದಕ್ಕೆ ಈ ಥರ ಬೆಳೆಸಬೇಕು, ಇದಕ್ಕೆ ಇಂಥ ಮೆಡಿಸಿನ್ ಕೊಡಬೇಕು, ಯಾವುದೇ ಒಂದು ಸಲಹೆ ಸೂಚನೆಯನ್ನು ಇದುವರೆಗೂ ಯಾವೊಬ್ಬ ರೈತರ ಹೊಲಕ್ಕೂ ಬಂದು ಹೇಳ್ತಿಲ್ಲ. ನಾವು ಯಾವುದಾದ್ರೂ ಒಂದು TV ಪೇಪರಲ್ಲಿ ಹಿಂಗೆ ಒಂದು ನ್ಯೂಸ್ ಮಾಡಿದಾಗ ಮಾತ್ರ ಓಡಿ ಬಂದು ಬೆಂಗಳೂರಿಂದ ಬೇಕಾದ್ರೆ ಸೈಂಟಿಸ್ಟ್ ಅವ್ರು ಇವ್ರು ಕರ್ಕೊಂಬಂದು ಎಚ್ಚೆತ್ತುಕೊಂಡು ಬಂದು ಪ್ರತಿಯೊಂದು ವಾರಕ್ಕೆ ಬಂದಿಟ್ಟಾಗಲಿ ಪ್ರತಿಯೊಂದು ಊರೂರಿಗೆ, ನಮ್ಮ ಬರೀ ಹುಣಸೇಕಟ್ಟೆ ಗ್ರಾಮಕ್ಕೆ ಬರೋದು ಬೇಡ, ಬಾಗೇನಾಳು, ತಮ್ಮನಟ್ಟಿ, ಇಲ್ಲೆಲ್ಲ ಪ್ರತಿಯೊಂದು ಈ ಚಿತ್ರದುರ್ಗ ತಾಲೂಕು ತುಂಬ ಪ್ರತಿಯೊಂದು ಹಳ್ಳಿಯಲ್ಲೂ ಹೂ ಬೆಳೀತಿದ್ದಾರೆ. ಯಾವುದಾದ್ರೂ ಒಂದೊಂದು ಊರಿಗೆ ವಾರಕ್ಕೊಂದೊಂದು